ಮಗ ಗುಡ್ ಮಾರ್ನಿಂಗ್. ಓಯ್ ಗುಡ್ ಮಾರ್ನಿಂಗ್. ಇನ್ನು ಆಟ ಸಾಮಾನಿಗೆ ರೆಸ್ಟ್ ಎಲ್ಲ ಮೇಲದ ಇನ್ನು ಆ ರಟ್ಟಿನ ಬಾಕ್ಸ್ ಮೇಲೆ ಇಟ್ಬಿಟ್ರೆ ಪೂರಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅಂದ್ಕೊಳ್ತಾ ನಾವು ಕೂಡ ಆರಾಮಾಗಿದ್ದೀವಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗು ಒಂದು ಸ್ಪೆಷಲ್ ಆಗಿರುತ್ತೆ. ಏನು ಅಂತ ಹೇಳ್ತೀನಿ. ಅದೇನು ಅಂದರೆ ನಮ್ಮ ವಸಿಷ್ಠ ಅವ್ರದ್ದು ಫಸ್ಟ್ ಡೇ ಸ್ಕೂಲು. ಅವನ್ನ ಫಸ್ಟ್ ಡೇ ಸ್ಕೂಲ್ಗೆ ಕಳಿಸ್ತಾ ಇದ್ದೀವಿ. ಹೊಸ ಸ್ಕೂಲು ಮತ್ತು ಅದರಲ್ಲೂ ಫಸ್ಟ್ ಸ್ಟ್ಯಾಂಡರ್ಡು. ಇವತ್ತು ಕಳಿಸ್ತಾ ಇದ್ದೀವಿ ಮಂಡೇ. ನಾನಂತೂ ತುಂಬ ಭಯ ಇದ್ದೀನಿ. ಅವನು ಫುಲ್ ಎಕ್ಸೈಟ್ಮೆಂಟಲ್ಲಿದ್ದಾನೆ. ಹೊಸ ಸ್ಕೂಲು, ಹೊಸ ಫ್ರೆಂಡ್ಸ್, ಹೊಸ ಟೀಚರ್ಸ್ ಅಂತ. ನನಗೇನು ಭಯ ಅಂದರೆ ಇವನು ಇಲ್ಲಿ ಆದರೆ ಫಸ್ಟು 1:30ಗೆಲ್ಲ ಬಂದುಬಿಡ್ತಿದ್ದ. ಈಗ ಅಲ್ಲಿ 4:15ಗೆ ಬರಬೇಕು. ಇಲ್ಲಿ ಹೆಲ್ಪರ್ಸ್ ಎಲ್ಲ ಅವನಿಗೆ ಹೆಲ್ಪ್ ಮಾಡ್ತಿದ್ರು ಸರ್, ಇಲ್ಲಿ ಊಟಕ್ಕೆ ಆಗಲಿ ವಾಶ್ರೂಮ್ಗಾಗಲಿ. ಬಟ್ ಅಲ್ಲಿ ಆ ಥರ ಎಲ್ಲ ಇವರೇ ಓನಾಗಿ ಮಾಡ್ಕೋಬೇಕು. ಸಂಜೆ 4:15 ತನಕ ಇರುತ್ತೆ ಸ್ಕೂಲು. ಹೇಗೆ ಅಂತ ಗೊತ್ತಿಲ್ಲ. ಫಸ್ಟ್ ಡೇ ಸ್ವಲ್ಪ ಭಯ ಆಗುತ್ತೆ. 2 ದಿನ 3 ದಿನ ಹಿಂಗೆ 1 ವೀಕ್ ಹೋದರೆ ಅಲ್ಲಿ ಆ್ಯಸ್ ಯೂಶ್ವಲ್ ಮತ್ತೆ ನಾರ್ಮಲ್ ಆಗುತ್ತೆ. ಹಾಗಾಗಿ ನನಗೂ ಸ್ವಲ್ಪ ಭಯ ಇದೆ. ಅವನಿಗೂ ಸ್ವಲ್ಪ ಎಕ್ಸೈಟ್ಮೆಂಟಲ್ಲಿ ರೆಡಿ ಆಗ್ತಿದ್ದಾನೆ. ಇವತ್ತು ಫಸ್ಟ್ ಡೇ ಸ್ಕೂಲು ಹೆಂಗಿರುತ್ತೆ ಏನು ಅಂತ ನಾನೆಲ್ಲ ಶೇರ್ ಮಾಡ್ತೀನಿ. ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಬನ್ನಿ, ಇವತ್ತಿನ ನಮ್ಮ ರುಟೀನ್ ಏನೇನಿರುತ್ತೆ, ಹೆಂಗಾಗುತ್ತೆ, ಅದರಲ್ಲೂ ನಮ್ಮ ವಸಿಷ್ಠಂದು ಹೆಂಗಿರುತ್ತೆ ಅಂತ ಶೇರ್ ಮಾಡ್ತಾ ಹೋಗ್ತೀನಿ. ಈಗ ಫಸ್ಟ್ ಅವನಿಗೆ ಸ್ನಾನಕ್ಕೆ ಹೋಗಿದ್ದಾನೆ. ಅವ್ನು ಸ್ನಾನ ಮಾಡಿ ಬರೋ ಅಷ್ಟರಲ್ಲಿ ತಿಂಡಿ ಮಾಡಬೇಕು. ಇವತ್ತು ಫಸ್ಟೇ ನಾವೇ ಕರ್ಕೊಂಡು ಹೋಗ್ತಾಯಿದ್ದೀವಿ. ನಾನು ನಮ್ಮ ಮನೆಯವರೇ ಕರ್ಕೊಂಡು ಹೋಗಿ ಬಿಟ್ಟು ಮತ್ತೆ ಮಧ್ಯಾಹ್ನ ಕರ್ಕೊಂಬರೋಣ ಅಂತಂದು ಅಂದ್ಕೊಂಡಿದ್ದೀವಿ. ಆಟೋಗೆ ಹೇಳಿದ್ದೀವಿ, ಆದರೆ ಫಸ್ಟೇ ಪೇರೆಂಟ್ಸ್ ಹೋಗಿ ಬಿಟ್ಟು ಬರಬೇಕಲ್ಲ ನೋಡಿಕೊಂಡು. ಹಾಗಾಗಿ ನಾವೇ ಹೋಗೋಣ ಅಂದ್ಕೊಂಡಿದ್ದೀವಿ. ಅವ್ನು ರೆಡಿಯಾಗಿ ಬಂದ ತಕ್ಷಣ ನನಗೆ ತಿಂಡಿ ಮಾಡಿಬಿಟ್ಟು ನಾನು ರೆಡಿ ಆಗಬೇಕು. ಇವತ್ತು ತಿಂಡಿಗೆ ಚಿತ್ರಾನ್ನ. ಈಗ ಮೆಥಡು ಚೇಂಜ್ ಇರುತ್ತೆ, ಜಾಗಗಳು ಚೇಂಜ್ ಇರುತ್ತೆ, ತಿನ್ನೋದು ಸರಿ ಹೋಗುತ್ತೆ ಅಂತ ನಾನಿವತ್ತು ಚಿತ್ರಾನ್ನ ಮಾಡಿ ಹಾಕ್ತಾಯಿದ್ದೀನಿ ಬಾಕ್ಸಿಗೆ. ಮೆಣಸಿನ್ಕಾಯಿ ಇನ್ನೊಂದು ಹಾಕ್ಕೊಂಬ. ಬಂದೆ ರೆಡಿ ಮಾಡ್ತೀನಿ ತಡಿಪುಟ್ಟ ಬಂದೆ. ಚಿತ್ರಾನ್ನ ಗೊಜ್ಜು ರೆಡಿ ಆಗ್ತಿದೆ. ಅಷ್ಟರಲ್ಲಿ ನಮ್ಮ ವಸಿಷ್ಠ ಸ್ನಾನ ಮುಗಿಸ್ಕೊಂಬಂದಿದ್ದಾನೆ. ಅವನನ್ನು ಇವಾಗ ರೆಡಿ ಮಾಡಬೇಕು. ಟವಲ್ ಮಾಡಿ ಕ್ರೀಮ್ ಅಂತಂದೇ ಇತ್ತಲ್ವ, ಹಚ್ಚೇ ಇಲ್ಲ ನಾವು. ಇನ್ಮೇಲೆ ಡೈಲಿ ಕ್ರೀಮ್ ಪೌಡರ್ ಒಂದು ಖರ್ಚಿಪ್ ಇಟ್ಕೊಂಡಿದ್ದೀನಿ. ಇನ್ನೊಂದು ಖರ್ಚಿಪ್ ಕೊಡು. ಕಟ್ಟಿ ಕೊಡು. ಕಟ್ಟಿ
ಕತ್ತಿಪ್ಕೊಳ್ಳೋಣ ಮನೆ ಕತ್ತಿಪ್ಪಿಲ್ಲ ಕತ್ತಿಪ್ಪಿಲ್ಲ ಕೆನಸ್ಗಳಿಗೆ ಈ ಥರ ಹೊಟ್ಟೆ ಬಿಚ್ಕೊಂಡೆ ಬಿಚ್ಕೋತಾನಂದ್ರೆ ಲೂಸ್ ಐತೆ ಒಂಚೂರು ಗಲೀಜ್ ಕೈ ಒರೆಸ್ಕೊಳಕ್ಕೆ ಇದು ಆಯ್ತಾ ಕೈ ಮೂಗ್ ಬಾಯ್ ನಮಸ್ಕಾರ ಮಾಡು ಕಲರ್ ಡ್ರೆಸ್ ಇವ್ರಿಗೆ ನಿಂದದ್ಲ ಒಂದು ನಿಮಿಷ ಇಲ್ಲಿ ಬಾ ಈ ಕಡೆ ಈ ಡ್ರೆಸ್ ಹಾಕೊಂಡಿದ್ದಾನೆ ಕಲರ್ ಡ್ರೆಸ್ ಇವ್ರಿಗೆ ಇನ್ನೂ ಯೂನಿಫಾರ್ಮ್ ಕೊಟ್ಟಿಲ್ಲ ಇನ್ನೂ 1 ವೀಕ್ ಆಗ್ಬೋದು 1 ವೀಕ್ 2 ವೀಕ್ಸ್ ಕಲರ್ ಡ್ರೆಸ್ಸೇ ಇವಾಗ ಇವ್ರಿಗೆ ಫಸ್ಟ್ ಸ್ಟಾರ್ಟಿಂಗ್ ಹಾಕೊಂಡು ಹೋಗೋಕ್ಕೆ ಎಲ್ಲೋ ಹೊಟ್ಟೆ ಋತ್ವಿಕ್ ಮನೆಗ ಯಾಕೆ ಬಾ ತಿಂಡಿ ಫಸ್ಟ್ ಟೈಮ್ ಆಗುತ್ತೆ ನಮ್ಮದು ಚಿತ್ರಾನ್ನ ಗೊಜ್ಜು ರೆಡಿ ಆಗ್ತಿದೆ ಇವಾಗ ಸ್ಪೂನಲ್ಲಿ ತಿಂತೀಯಾ ಕೈಲಿ ತಿಂತೀಯ ಪುಟ್ಟ ತೋಪಟ ಬೇಗ ತಿನ್ಬೇಕು ಟೈಮ್ ಸ್ಪೂನ್ ಕೊಡ್ಲಾ ನೀನೇ ತಿನ್ನಬೇಕು ಚಿನ್ನ ಇನ್ಮೇಲಿಂದ ಇಲ್ಲ ನೀನೇ ತಿನ್ಬೇಕಪ್ಪ ಬೇಗ ತಿನ್ನು ನಾನು ರೆಡಿ ಆಗಿ ಬರ್ತೀನಿ ನೀ ತಿನ್ನೋ ಅಷ್ಟರಲ್ಲಿ ಸ್ಕೂಲಿಗೆ ಟೈಮ್ ನಾನು ಬರ್ತೀನಿ ಪಪ್ಪನೂ ಬರ್ತಾರೆ ಇಬ್ಬರು ಬರ್ತಾರೆ ನೋಡೋಣ ಋತ್ವಿಕ್ ರೆಡಿ ಆಗೋಣ ಆಗಲೇ ಸ್ಕೂಲಿಗೆ ಫ್ರೆಂಡ್ಸ್ ವಸಿಷ್ಠಂಗೆ ಮೊನ್ನೆನೇ ಸ್ಕೂಲ್ ಬ್ಯಾಗು ಹೊಸಾದೇ ತೊಗೊಂಬಂದಿದ್ವಿ ಅವ್ನಿಗೆ ಈಗ ಬೇರೆದು ಬೇಕು ದೊಡ್ಡದು ಬೇಕು ಹಾಗಾಗಿ ಸ್ಕೂಲ್ ಬ್ಯಾಗು ಮತ್ತು ಲಂಚ್ ಬ್ಯಾಗು ಇದು ಸೆಟ್ಟೇ ಬರುತ್ತೆ ಮತ್ತು ಒಂದು ಪೌಚು ಇದು ಸೆಟ್ ಬರುತ್ತೆ ಇಲ್ಲಿ ನೋಡ್ತಿರ್ಬೋದು ಇದು ಪೌಚು ಇದು ಲಂಚ್ ಬ್ಯಾಗು ಮತ್ತು ಇದು ಸ್ಕೂಲ್ ಬ್ಯಾಗ್ ಮೊನ್ನೆನೇ ತೊಗೊಂಬಂದಿದ್ವಿ ಮತ್ತು ವಾಟರ್ ಬಾಟ್ಲು ಒಂದು ವಾಟರ್ ಬಾಟ್ಲು ಮತ್ತು ಒಂದು ಲಂಚ್ ಬಾಕ್ಸ್ ಇದಿಷ್ಟು ತೊಗೊಂಬಂದಿದ್ವಿ ಇವಾಗ ಬುಕ್ಸ್ ಥರ ಕೇಳೋರು ಒಂದು 3 ಅದಕ್ಕೆ ಬುಕ್ಸ್ ಥರ ಕೇಳೋರೆ ಅದಕ್ಕೆ ಲೇಬಲ್ ಅಂಟಿಸ್ಬೇಕು ಇವಾಗ ಲೇಬಲ್ ಅಂಟಿಸಿ ನೇಮ್ ಬರಿಬೇಕು ಸೆಕ್ಷನ್ಗಳು ಇನ್ನೂ ಗೊತ್ತಿಲ್ಲ ನೇಮ್ ಮಾತ್ರ ಬರೆದು ಕಳಿಸ್ತೀವಿ ಮ್ಯಾಮ್ ಹೇಳ್ತಾರೆ ಏನೇನು ಬರೀಬೇಕು ಲಂಚ್ ಬೇಕು ಫಸ್ಟು ಫ್ರೂಟ್ ತೊಗೊಂಡೋಗ್ಬೇಕು ಬನಾನಾ ಮ್ಯಾಂಗೋ ಒಂದು ಎಕ್ಸ್ಟ್ರಾ ಚಡ್ಡಿ ಇಡ್ಲಪ್ಪ 1 ವೀಕ ರೂಢಿ ಆಗೋವರೆಗೂ ಪೌಚು ಇಲ್ಲಿರುತ್ತೆ ಒಂದು ನ್ಯಾಪ್ಕಿನ್ ತೆಗೆದಿಟ್ಟು ವಸಿಷ್ಠನ ಸ್ಕೂಲ್ ಬ್ಯಾಗ್ ರೆಡಿ ಮಾಡಿದೆ ಇವಾಗ ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬರ್ತೀನಿ ವಸಿಷ್ಠ ತಿಂಡಿ ತಿಂತಾನೆ ತಿಂಡಿ ತಿನ್ನೋ ಅಷ್ಟರಲ್ಲಿ ನಾನು ಬೇಗ ರೆಡಿ ಆಗಬೇಕು ಟೈಮ್ 8:20 ಆಯ್ತಾಗಲೇ ರೆಡಿ ಆಗ್ತವ್ರೆ ಬಿಟ್ಟು ಬಂದು
3 ಜನನು ಇನ್ನೊಂದು ಸ್ವಲ್ಪ ಹಾಕ್ಲಿ ರೀ ಸ್ವಲ್ಪ. ನಾನು ನಿನ್ನ ಬಾಕ್ಸ್ಗೆ ಬಾಳೆಹಣ್ಣು ಹಾಕ್ಬಾರ್ದು. ಬ್ಯಾಗ್ ಹಾಕೋ ಸ್ಕೂಲ್. ಫ್ರೆಂಡ್ಸ್, ನಾನು ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ಇನ್ನು ಬರೋದಕ್ಕೆ ಅಂತೇಳಿ ಹೋಗಬೇಕು. ಹಾಕ್ತೀನಿ. ಟೈಮ್ ಈಗ 8:40 ಈಗ ಟೈಮ್ ಆಗಿದೆ. ಇನ್ನು ಫಸ್ಟು ಕಳಿಸ್ಬರ್ತೀವಿ. ಬಾಕ್ಸ್ ಸೈಡ್ಗೆ ಐತೆ ನೋಡಿ, ಟೀ ಪೈ ಮೇಲೆ. ಅದನ್ನೇ ಮತ್ತೆ ಹೇಳಿದ್ ನಾನು. ಊಟ ಇದು ಮತ್ತೆ ಅದು ಫ್ರೂಟಿಗೆ ಏನಾದ್ರು ತಿನ್ನಿರಿ ಅಂತ ಬಿಡ್ತಾರಲ್ಲ, ಅವಾಗ ಇದರಲ್ಲಿ ಫ್ರೂಟ್ ಐತೆ, ತಿನ್ನಿ. ಬನಾನಾ ಬ್ಯಾಗ್ ದಪ್ಪ ಕಾಣುತ್ತೆ. ಬಾಯ್ ವಸಿಷ್ಠ. ಬಾಯ್. ನಡಿ ಪುಟ್ಟ ಕೂತ್ಕೋ. ಎಷ್ಟು ರಶ್ ಆಯ್ತಲ್ಲ, ಎಲ್ಲ ಫಸ್ಟ್ ಡೇ ಅಲ್ವಾ. ಇಲ್ಲೇ ನಿಲ್ಲಿಸ್ಬಿಟ್ಟು ಹೋಗೋಣ. ನಡಿ ಮಗ. ಚಿಕ್ಕಪ್ಪ ಎಲ್ಲಿದೆಯಾ ಪುಟ್ಟ? ಹಾಂ, ಸ್ಮೈಲೇ ಮಾಡ್ತಿಲ್ಲ ಅವನು. ಸ್ಮೈಲ್ ಮಾಡೋಕ್ಕಾಗಲ್ವ ಚಿನ್ನಿ? ಬಾಯ್. ಫ್ರೆಂಡ್ಸು, ಸ್ಕೂಲು ತುಂಬಾ ರಶ್ ಇತ್ತು. ಫಸ್ಟ್ ಡೇ ಆಗಿರೋದ್ರಿಂದ ಎಲ್ಲ ಪೇರೆಂಟ್ಸು ಅವ್ರವ್ರ ಮಕ್ಕಳನ್ನು ಬಿಡೋದಕ್ಕೆ ಅಂತೇಳಿ ಸ್ಕೂಲಿಗೆ ಬಂದಿದ್ದರು. ಹೊಸ ಅಡ್ಮಿಷನ್ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಪೇರೆಂಟ್ಸ್ ಅಲ್ಲದೇ ಫಸ್ಟ್ ಡೇ ಯಾರ್ಯಾರು ಹೋಗ್ತಾರೆ 1 to 10th ಆ ಪೇರೆಂಟ್ಸ್ ಎಲ್ಲನೂ ಬಂದಿದ್ದರು ಸ್ಕೂಲಿಗೆ ಬಿಡೋಕ್ಕೆ. ಹಾಗಾಗಿ ಸ್ಕೂಲು ಫುಲ್ ರಶ್ ಇತ್ತು. ಈಗ ಅಸೆಂಬ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ, ಅಂದರೆ ಪ್ರೇಯರಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ನಾವು ಅಲ್ಲಿವರೆಗೂ ಇದ್ವಿ, ಲಾಸ್ಟ್ವರೆಗೂ. ಹೆಂಗೆ ಹೋಗ್ತಾರೆ, ಹೆಂಗೆ ಕರ್ಕೊಂಡು ಹೋಗ್ತಾರೆ ಅಂತ ಒಂದು ಎಕ್ಸೈಟ್ಮೆಂಟ್ ಇರುತ್ತಲ್ವ ಪೇರೆಂಟ್ಸ್ಗೆ. ನಮ್ಮ ಮಕ್ಕಳು ಫಸ್ಟ್ ಹೆಂಗೆ ಸ್ಕೂಲಲ್ಲಿ ಕಳೆದ್ರು ಟೈಮ್ ಅನ್ನೋದನ್ನು. ಇವಾಗ ಸ್ಕೂಲಿಂದ ಬಂದ ಮೇಲೆ ನಾನು ವ್ಲಾಗ್ ಮಾಡಲಿಲ್ಲ. ಮಧ್ಯಾಹ್ನ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ಚಪಾತಿ ಮಾಡೋಣ ಅಂತ ಹೇಳಿ ಇವಾಗ ಚಪಾತಿಗೆ ಮತ್ತೆ ರೆಡಿ ಮಾಡ್ಕೋತಾ ಇದ್ದೀನಿ. ಗಾನವಿನೂ ಅಷ್ಟೊತ್ತಿಗೆ 1:30ಗೆ ಬಿಡ್ತಿತ್ತು ಅವಳದು.
ಅವಳು ಬಂದಮೇಲೆ ನಂಗೆ ಹೆಲ್ಪ್ ಮಾಡ್ತಾಯಿದ್ಲು. ಇಬ್ಬರು ಕೂಡ್ಕೊಂಡು ಇವಾಗ ಮಧ್ಯಾಹ್ನಕ್ಕೆ ಚಪಾತಿ ಬೀಟ್ರೂಟ್ ಪಲ್ಯನ ಮಾಡ್ಕೋತಾ ಇದ್ವಿ. ಮತ್ತು ಬರಬೇಕಾದ್ರೆ ಹಾಗೆ ಹಾಲು ಕೂಡ ತೊಗೊಂಬಂದಿದ್ವಿ. ಇವಾಗ ಒಂದು ಕಡೆ ಹಾಲು ಕಾಸಕ್ಕೆ ಇಟ್ಕೊಂಡು ಒಂದು ಕಡೆ ಅಡುಗೆಗೆ ನಾನು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ ಊಟಕ್ಕೆ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮತ್ತು ಹಾಗಲಕಾಯಿ ಫ್ರೈ ಇದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ಅನ್ನ ಸಾಂಬಾರು ಏನು ಮಾಡಲ್ಲ, ಯಾಕಂದರೆ ಬೆಳಗ್ಗೆ ಇನ್ನೂ ಚಿತ್ರಾನ್ನ ಇರುತ್ತೆ. ಹಾಗಾಗಿ ಬರೀ ಚಪಾತಿ ಬೀಟ್ರೂಟ್ ಪಲ್ಯ. ಬೀಟ್ರೂಟ್ ಮೊನ್ನೆನೇ ತಂದಿತ್ತು, ಮಾಡಿಲ್ಲ ಅದನ್ನು ಮಾಡಿ ಒಂದು ಫ್ರೈ ಮಾಡಿಬಿಡ್ತೀನಿ, ಹಾಗಲಕಾಯಿ ಫ್ರೈ. ಮತ್ತು ಮಧ್ಯಾಹ್ನದ ಅಡುಗೆ ಆದ ತಕ್ಷಣ ಊಟ ಮಾಡಿ ನಾವು ಮತ್ತೆ ವಸಿಷ್ಠನ ಕರ್ಕೊಂಡು ಹೋಗ್ಬೇಕು. ಫ್ರೆಂಡ್ಸ್, ಚಪಾತಿ ಎಲ್ಲ ಮುಗೀತು. ಇವಾಗ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಬಿಸಿ ಬಿಸಿ ಚಪಾತಿ, ಬೀಟ್ರೂಟ್ ಪಲ್ಯ, ಸೌತೆಕಾಯಿ ಮತ್ತಂದರೆ ನನ್ನ ಫೇವ್ರೆಟ್ ಹಾಗಲಕಾಯಿ ಫ್ರೈ. ಇದಿಷ್ಟು ಇವಾಗ ಊಟಕ್ಕೆ ಬೇಗ ಬೇಗ ಊಟ ಮಾಡಿ ಮುಗಿಸ್ಕೊತೀನಿ. ಊಟ ಮಾಡಿ ಮುಗಿಸಿ ಆದಮೇಲೆ ವಸಿಷ್ಠನ ಕರ್ಕೊಂಬರೋಕ್ಕೆ ಆಮೇಲೆ ಹೋಗಬೇಕು. ಈಗ ಆಲ್ರೆಡಿ ಮಧ್ಯಾಹ್ನ ಆಗೋಯ್ತು ನೋಡಿರಿ. ಸ್ಕೂಲಿಂದ ಬಿಟ್ಟು ಬಂದಮೇಲೆ ಬ್ಲಾಗ್ ಮಾಡಲೇ ಇಲ್ಲ ನಾನು. ಬರ್ರಿ ಎಲ್ಲರೂ ಊಟ ಮಾಡೋಣಂತ. ಇದು ಬೀಟ್ರೂಟ್ ತುರಿದು ಮಾಡ್ತೀನಿ ನಾನು, ಚೆನ್ನಾಗಾಗುತ್ತೆ ಈ ಥರ ತುರಿದು ಮಾಡೋದ್ರಿಂದ. ಫ್ರೆಂಡ್ಸ್, ಊಟ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಈಗ ಟೈಮ್ ಬಂದು 3:40 ಇವಾಗ ವಸಿಷ್ಠನ ಸ್ಕೂಲು 3:50 ಬಿಡುತ್ತೆ. ಒಂದು 5 ನಿಮಿಷ ಮುಂಚೆನೇ ಅಲ್ಲಿ ಇರಬೇಕು. ನಾವೀಗ ಹೊರಟಿದ್ದೀವಿ, ನಮ್ಮ ಮನೆಯವರು ನಾನು ಇಬ್ಬರು ಕೂಡ ಹೊರಟಿದ್ದೀವಿ ಕರ್ಕೊಂಬರೋದಕ್ಕೆ. ಗಾನವಿಂದು ಸ್ಕೂಲ್ ಇತ್ತಲ್ಲ, ಬಂದಿದ್ದಾಳೆ ಅವಳು. ಬಂದು ಊಟ ಎಲ್ಲ ಮುಗಿಸ್ಕೊಂಡು ಈಗ ಕರ್ಕೊಂಬರೋದಕ್ಕೆ ಅಂತ ಹೇಳಿ ಹೊರಟಿದ್ದೀವಿ. ಇಲ್ಲಿಂದ ಹೋಗೋದಕ್ಕೆ ಒಂದು 5 ನಿಮಿಷ ಬೇಕು. ಒಂದು 5 ನಿಮಿಷ ಮುಂಚೆನೇ ನಿಂತ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಂದರೆ ಫಸ್ಟ್ ಡೇ ಅಲ್ವಾ, ಸ್ವಲ್ಪ ಬೇಗ ಹೋದರೆ ಏನು ತೊಂದರೆ ಇಲ್ಲ. ಹಾಗಾಗಿ ನಮ್ಮ ವಸಿಷ್ಠನ ಸ್ಕೂಲಿಂದ ಕರ್ಕೊಂಬರೋದಕ್ಕೆ ಅಂತ ಹೇಳಿ ಹೊರಟಿದ್ದೀವಿ. ಸಖತ್ತು ರಶ್ ಇದೆ ಸ್ಕೂಲು ಮಾತ್ರ. ಈಗ ಅಲ್ಲೇನು ವೀಡಿಯೋ ಮಾಡೋದಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೋಗಿ ಕರ್ಕೊಂಡು ಬರ್ತೀವಿ. ನಮ್ಮ ಮನೆಯವರು ಆಚೆ ನಿಂತ ಹೋದ್ರಾ ಪುರ್ಸತ್ತಲ್ಲ, ನಮ್ಮ ಮನೆಯವರು ಹೋಗ್ಬಿಟ್ಟು ಬಟ್ಲಲ್ಲಿ ಒಂದು ವಾಟೆದ ಹಾಕಿಟ್ರೆ ತಿಂದು ಎಲ್ಲ ಸಣ್ಣ ವಾಟೆ ಚಹಾ ಕುಡಿಯೋದು ಹಾಕಿಡು. ಪಲ್ಯ ಮತ್ತು ಹಾಗಲಕಾಯಿ ಎಲ್ಲ ತೆಗೆದಿಟ್ರೆ ನಾಳೆಲ್ಲ ಕಣ್ಬಿಟ್ಟು ಯಾರು ಬಂದಾರ? ಬಂದ್ರ ಸರ್? ನಡಿ
ಹೋಮ್ವರ್ಕ್ ಬರ್ಸವ್ರಾ? ಹಾಂ, ಬರ್ಸಿಲ್ವಾ? ಏನೂ ಬರ್ಸ್ಲಿಲ್ವಾ ಇವತ್ತು ಫಸ್ಟ್ ಡೇ ಅಂತ? ಮತ್ತು ನೋಟ್ಸ್ ಥರ ಕೇಳಿದ್ರಲ್ಲ? ಹೌದಾ? ನಿಂದಿರಿ ಕಟ್ಟಾಗಲ್ಲ ಅಲ್ಲಿ. ಬಗ್ಬೇಡ ಚಿನ್ನಿ. ಈ ಕಡೆ ಟ್ರನ್, ಈ ಕಡೆ ಟ್ರನ್. ಏಕೆ ಬೇಗ ಬಿಟ್ರಲ್ವಾ ನಾವು? ಸ್ಕೂಲ್ ಬೆಲ್ ಹೊಡಿತಲ್ಲ, ಹಾಂ, ಅಲ್ಲೇ ನಿಂತಿದ್ದೆ ನೀನು. ನಾವು 3 ಟೀಚರ್ ಬರಬೇಕು, ಇನ್ನು 2 ಟೀಚರ್ ಬರಬೇಕು, ಇನ್ನು 1 ಟೀಚರ್ ಬರಬೇಕು ಅಂತಿದ್ರಾ? ನೀವು ಕೇಳ್ತಿದ್ರಾ ಮನೆಗೆ ಹೋಗ್ಬೇಕು ಅಂತ? ಹಾಂ. ಏಯ್, ಬಾಟಲ್ ಹೊಡೆದೋಗುತ್ತೆ ಚಿನ್ನಿ, ನೋಡ್ಕೊಂಡು ನಡಿಬೇಕು ತಾನೆ, ನಡಿ. ಈ ಕಡೆ ಬಾಟಲ್ ಇಟ್ಕೊಂಡು ಬಾಕ್ಸ್ ಎಲ್ಲ ಓಪನ್ ಮಾಡ್ಕೊಳಕ್ಕೆ ಬಂತಾ? 2 ಖಾಲಿ ಮಾಡಿದೆ. ಗುಡ್. ಅರ್ಧ ತಿಂದಿದ್ದೆ. ಹಾಂ, ಆಮೇಲೆ ಬಿಡ್ತಿದ್ರು. ಏನು ಬಿಟ್ರೆ ಫುಡ್ ಫಾಸ್ಟಾಗಿ ತಿಂದು ಖಾಲಿ ಮಾಡಬೇಕು, ಆಯಿತಾ? ಫಾಸ್ಟಾಗಿ ತಿಂದಿಲ್ಲ, ಒಂದು ಸ್ವಲ್ಪ ಹೊತ್ತು ಬಿಟ್ಟು. ಹಾಂ, ನಡಿ ನಡಿ. ನನ್ನ ತಮ್ಮ ಚಿದ್ರ ಮಾಡ್ತೀವಿ ಸರಿ, ನೀ ಸರಿ ತಗೋ. ನಿಮ್ಮಪ್ಪ ಡೈರಿ ಮಿಲ್ಕ್ ಕೊಡ್ಸಾರೆ ಖುಷಿಗೆ. 1ನೇ ದಿನ ಸುಮ್ಮನೆ ಹೋಗಿ ಬಂದವನೆಲ್ಲ ಹ್ಯಾಪಿ, ಫುಲ್ ಹ್ಯಾಪಿ. ಶಕ್ತಿ ಬಸ್ ಅಂತ ಬಸ್ಸಿಗೆ ಹಾಕೋರಾ? ನಾನು ಇಂಕಿನ ಮುಂಚೆ ಬಂದೆ ಗೊತ್ತಾ? ಲೈನ್ ಮಾಡಿ ನಿಲ್ ಹಂಗೆ ಚಿನ್ನಿ. ಇನ್ನು ಹೊಸ ನಿಲ್ಲೇ ಅದು. ಇಲ್ಲ, ಪ್ರೇಯರ್ಗೆ ಲೈನಲ್ಲೇ ಕರ್ಕೊಂಡು ಹೋಗ್ತಾರೆ. ನಿಮ್ಗೆ ರೋಸ್ ಕೊಟ್ಟು ವೆಲ್ಕಮ್ ಮಾಡಿದ್ರಾ? ಮಾಡಲಿಲ್ಲ. ಪ್ರೇಯರ್ ಏನೂ ಬರ್ಸಿಲ್ವಂತೆ, ಯಾವುದು ಬರ್ಸಿಲ್ಲಂತೆ, ಓದಿಸಿದಾರಂತೆ. ಏನ್ ಮಾಡಿಸಿದ್ರು ಸ್ಕೂಲಲ್ಲಿ? ಓದಿಸಿದ್ರು, ಬರ್ಸ್ಲಿಲ್ಲ. ಓದಿಸಿದ್ರು. ಫ್ರೆಂಡ್ಸ್, ಫಸ್ಟ್ ಡೇ ಸ್ಕೂಲು ಹೋಗಿ ಮುಗಿಸ್ಕೊಂಡು ಚೆನ್ನಾಗಿತ್ತಂತೆ. ಎಲ್ಲ ಹೊಂದ್ಕೊಂಡಿದ್ದಾನೆ, ಟೀಚರ್ಸು ಚೆನ್ನಾಗಿ ಮಾತಾಡ್ಸವ್ರೆ, ಇನ್ನು ಫ್ರೆಂಡ್ಸು ಎಲ್ಲ ಸಿಕ್ಕವ್ರೆ ಚೆನ್ನಾಗಿ ನೀಟಾಗಿ. ಇವತ್ತಿನ ಡೇ ಹೋಗಿದೆ, ಫಸ್ಟ್ ಡೇ ಸ್ಕೂಲು. ಅವನೇನಿಲ್ಲ, ಭಯ ಪಟ್ಟಿಲ್ಲ, ನಮಗೆ ಭಯ ಅನಿಸಿತ್ತು ಸ್ವಲ್ಪ. ಅವನು ಆರಾಮಾಗೆ ಹೋಗಿ ಬಂದಿದ್ದಾನೆ ಸ್ಕೂಲ್ ಮುಗಿಸ್ಕೊಂಡು. ಏನು ತೊಂದರೆ ಇಲ್ಲ. ಇಷ್ಟು ಇವನೇ ಧೈರ್ಯವಾಗಿದ್ದಾನೆ ಅಂದರೆ ನಮಗೇನು ಭಯ ಇರಲ್ಲ. ಯಾವುದೋ ಒಂದು ಬುಕ್ ತಗೋಬೇಕು. ಯಾವ ಬುಕ್ ತೊಗೊಂಬರ್ಬೇಕಂತೆ? ನನಗೂ ಗೊತ್ತಿಲ್ಲ. ಹೇಳಿದ್ರಾ? ನಿಂಗೆ ಗೊತ್ತಿಲ್ವಾ ಏನು ಹೇಳಿದ್ರು ಅಂತ? ಯಾವ ಬುಕ್ ತರ ಕೇಳೋರಪ್ಪ? ನನಗೂ ಗೊತ್ತಿಲ್ಲ. ಮೆಸೇಜ್ ಆಗ್ತಕ್ಕ. ವಾಶ್ರೂಮ್ಗೆಲ್ಲ ಹೆಂಗೆ ಮಾಡ್ತಾರೆ ಏನು ಅಂತ ನಂಗೆ ಭಯ ಆಯಿತು. ಸುಸ್ಸು ಅಂತ ಕೇಳಿದಂತೆ. ಅಲ್ಲಿದೆ ಬಾಯ್ಸ್ ವಾಶ್ರೂಮು, ಅಲ್ಲಿ ಹೋಗ್ರಿ ಅಂದ್ರಂತೆ. ಅವ್ನು ಹೇಳ್ತಾನೆ, ನನಗೆ ಅವ್ರು ಬಂದು ತೋರಿಸಿಲ್ಲ, ನಾನೇ ನೋಡಿದೆ, ಹೋದೆ, ಬಂದೆ ಅಂತ. ಆದರೂ ಸ್ವಲ್ಪ ಹೆಣ್ಣು ಹುಡುಗರ್ಗಿಂತ ಗಂಡು ಹುಡುಗರಿಗೆ ಸ್ವಲ್ಪ ಧೈರ್ಯ ಇರುತ್ತಲ್ಲ, ಹಾಗಾಗಿ ಅವನು ಅಡ್ಜಸ್ಟ್ ಆಗಿದ್ದಾನೆ. ಹ್ಯಾಂಡ್ ವಾಶ್ ಮಾಡ್ಕೊಂಡ ಊಟಕ್ಕಿಂತ ಮುಂಚೆ? ವಾಶ್ರೂಮ್ಗೆ ಹೋಗಿ ಬಂದಮೇಲೆ ಮಾಡ್ಕೊಂಡ? ಬಿಟ್ಟಿರಲ್ಲ, ಕೈ ಹೇಳಿದ ತಕ್ಷಣ ಬಿಟ್ಟು. ಏನಂತ? ಲೆನ್ಸ್ ಅಂತಿದ್ರ, ನಮ್ಮ ಊಟಕ್ಕೆ ಬಿಡ್ತೀವಿ ಅಂತ ಅಂತಿದ್ವಾ, ಬಿಟ್ರೆ ಬಿಟ್ರು. ಇದು ಪಿಲ್ಲೋ ಕವರ್ ಒಳಗಡೆ ಬಗ್ದಾಕಿದ್ದೆ, ಹೀಗಾಗಿ ಹಾಕೋಂತ ಕುತ್ಕೊಂಡೆ. ಅಂತೂ ಇಂಟು ನಮ್ಮ ಅಸಿಸ್ಟೆಂಟ್ದು ಫಸ್ಟ್ ಡೇ ಸ್ಕೂಲ್ ಸಕ್ಸಸ್ಫುಲ್ ಆಗಿ ಹೋಗಿ ಬಂದಿದ್ದಾನೆ. ಯಾವುದೇ ಬೇಜಾರಾಗಿ ಭಯ ಆಗಿ ಅಳೋದಾಗಲಿ ಏನೂ ಇಲ್ಲ, ಆರಾಮಾಗಿ ಹೋಗಿ ಬಂದಿದ್ದಾನೆ. ಸುಮಾರು ಮಕ್ಕಳು ಅಳ್ತಿದ್ರು, ಮುಖ ಸಪ್ಪೆ ಮಾಡ್ಕೊಂಡಿದ್ರು, ಬೇಜಾರಲ್ಲಿದ್ರು. ಆರಾಮಾಗಿ ಹೋಗಿ ಬಂದಿದ್ದಾನೆ. ಇದಿಷ್ಟು ಫಸ್ಟ್ ಡೇ ಸ್ಕೂಲ್ ಇತ್ತು ಅಂದ್ರೆ ರೆಗ್ಯುಲರ್ ಅವರೇ 1 ವೀಕ್ ಕಳೀತು ಅಂದ್ರೆ ಅವರೇ ಆರಾಮಾಗಿ ಎಲ್ಲರ ಜೊತೆ ಟೀಚರ್ಸು, ಮಕ್ಕಳು, ಫ್ರೆಂಡ್ಸ್ ಜೊತೆ ಅಡ್ಜಸ್ಟ್ ಆಗ್ತಾರೆ. ಅದೇನು ಭಯ ಇಲ್ಲ. ಬಟ್ ಫಸ್ಟ್ ಡೇ ನಮ್ಗೆ ಸ್ವಲ್ಪ ಭಯ ಇತ್ತು ಅಷ್ಟೇ. ಇದು ಕೊಟ್ಟವ್ರಾ? ಸೂಪರ್, ಚೆನ್ನಾಗಿ ಮಾಡೋರಲ್ಲ. ಸ್ಕೂಲಲ್ಲಿ ಕೊಟ್ರಾ ವೆಲ್ಕಮ್ ಮಾಡಿಬಿಟ್ಟು?
ಮತ್ತು ಇಷ್ಟು ಚೆನ್ನಾಗೈತೆ ತೋರಿಸೇ ಇಲ್ವಲ್ಲ. ಪೆನ್ನಿಗೆ ಹಾಕೊಳ್ಳೋಕ್ಕೆ ಎಲ್ಲರಿಗೂ ಈ ಥರದ್ದೇ ಕೊಟ್ಟೋರಾ? ಇಲ್ಲ, ಬೇರೆ ಬೇರೆ ಹ್ಞೂ. ಬೇರೆ ಬೇರೆ ಕೊಡ್ತಿದ್ರು. ಇದು ವಸಿಷ್ಠಂಗೆ ಸ್ಕೂಲಲ್ಲಿ ವೆಲ್ಕಮ್ ಮಾಡಿಬಿಟ್ಟು ಫಸ್ಟ್ ಡೇ ಕೊಟ್ಟಿರೋದು ನೋಡ್ರಿ, ಎಷ್ಟು ಚೆನ್ನಾಗಿದೆ. ಇದು ಕ್ರಾಫ್ಟ್, ಹ್ಯಾಂಡ್ ಕ್ರಾಫ್ಟ್, ಇದು ಮಾಡಿರೋದು ಕೈಯಿಂದ. ಹೌದಾ, ವಸಿಷ್ಠಂಗೆ ಫಸ್ಟ್ ಡೇ ಸ್ಕೂಲಲ್ಲಿ ಕೊಟ್ಟಿರೋಂಥ ಗಿಫ್ಟ್ ಇದು. ಸೂಪರ್ ಸೂಪರ್ ಪುಟ್ಟ, ಚೆನ್ನಾಗಿದೆ. ಫ್ರೆಂಡ್ಸ್, ಇದಿಷ್ಟು ನಮ್ಮ ವಸಿಷ್ಠನ್ ಫಸ್ಟ್ ಡೇ ಸ್ಕೂಲಿನ ವ್ಲಾಗ್ ಆಗಿತ್ತು. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಮತ್ತೆ ನೆಕ್ಸ್ಟ್ ಡೈಲಿ ರುಟೀನ್ ಅಂದರೆ ನಾಳೆ ಆ್ಯಸ್ ಯೂಶುವಲ್ ಥರ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ.